ನಮಸ್ಕಾರ ವೀಕ್ಷಕರೇ, ನಾವೆಲ್ಲರೂ ಆತ್ಮೀಕತೆಯಲ್ಲಿ ಬಲವಾಗಿ ಕಾಲೂರಿ ನೆಲೆಯನ್ನು ಕಂಡುಕೊಳ್ಳಲು ಹಾಗೂ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಯಲು ಸತ್ಯವೇದವು ನಮಗೆ ಸಹಾಯಕವಾಗಿದೆ. ವೀಕ್ಷಕರೇ, ನಿಮ್ಮ ಸತ್ಯವೇದವನ್ನು ತೆಗೆದುಕೊಂಡು ನಮ್ಮೊಡನೆ ಓದಿರಿ ಹಾಗೂ ತಿಳಿದುಕೊಳ್ಳಿರಿ. ಆತ್ಮೀಕ ಬಲವನ್ನು ನಮ್ಮ ದಿನದ ಮನ್ನಾ ಕಾರ್ಯಕ್ರಮದಿಂದ ಹೆಚ್ಚಿಸಿಕೊಳ್ಳಿರಿ. ಆದಿಕಾಂಡ ಅಧ್ಯಾಯ 46. ಇಸ್ರಾಯೇಲನು ತನಗಿದ್ದ ಸರ್ವಸ್ವವನ್ನು ತೆಗೆದುಕೊಂಡು ಪ್ರಯಾಣ ಮಾಡಿ ಬೇರ್ಷೆಬಕ್ಕೆ ಬಂದು ತನ್ನ ತಂದೆಯಾದ ಇಸಾಕನ ದೇವರಿಗೆ ಯಜ್ಞಗಳನ್ನು ಮಾಡಿದನು. ಅಲ್ಲಿ ದೇವರು ರಾತ್ರಿಯ ಸ್ವಪ್ನದಲ್ಲಿ ಇಸ್ರಾಯೇಲನನ್ನು ಯಾಕೋಬನೇ, ಯಾಕೋಬನೇ ಎಂದು ಕರೆಯಲು ಅವನು ಇದ್ದೇನೆ ಅಂದನು. ಆತನು, ನಾನು ದೇವರು, ನಿನ್ನ ತಂದೆ ಆರಾಧಿಸಿದ ದೇವರು. ನೀನು ಗಟ್ಟಾ ಇಳಿದು ಹೆದರದೆ ಐಗುಪ್ತ ದೇಶಕ್ಕೆ ಹೋಗು. ಅಲ್ಲಿ ನಿನ್ನಿಂದ ಮಹಾಜನಾಂಗ ಉಂಟಾಗುವಂತೆ ಮಾಡುವೆನು. ನಾನೇ ನಿನ್ನೊಂದಿಗೆ ಐಗುಪ್ತಕ್ಕೆ ಬರುವೆನು. ಅಲ್ಲಿಂದ ನಿಶ್ಚಯವಾಗಿ ನಿನ್ನನ್ನು ತಿರುಗಿ ಕರೆದುಕೊಂಡು ಬರುವೆನು. ನಿನ್ನ ಅವಸಾನ ಕಾಲದಲ್ಲಿ ಯೋಸೇಫನು ನಿನ್ನ ಕಣ್ಣುಗಳ ಮೇಲೆ ಕೈಯಿಡುವನು ಅಂದನು. ಬಳಿಕ ಯಾಕೋಬನು ಬೇರ್ಷೆಬದಿಂದ ಹೊರಟನು. ಫರೋಹನು ಅವನನ್ನು ಕರಕೊಂಡು ಬರುವುದಕ್ಕೆ ಕಳುಹಿಸಿದ ರಥಗಳ ಮೇಲೆ ಇಸ್ರಾಯೇಲನ ಮಕ್ಕಳು ತಮ್ಮ ತಂದೆಯಾದ ಯಾಕೋಬನನ್ನೂ ಹೆಂಡತಿ ಮಕ್ಕಳನ್ನು ಕುಳ್ಳಿರಿಸಿಕೊಂಡು ಹೊರಟರು. ಯಾಕೋಬನು ಅವನ ಮನೆತನದವರೆಲ್ಲರೂ ತಮ್ಮ ದನಕುರಿಗಳನ್ನೂ ತಾವು ಕಾನಾನ್ ದೇಶದಲ್ಲಿ ಸಂಪಾದಿಸಿಕೊಂಡಿದ್ದ ಸೊತ್ತುಗಳನ್ನೂ ತೆಗೆದುಕೊಂಡು ಐಗುಪ್ತ ದೇಶವನ್ನು ತಲುಪಿದರು. ಹೀಗೆ ಯಾಕೋಬನು ತನ್ನ ಗಂಡು ಹೆಣ್ಣು ಮಕ್ಕಳನ್ನೂ ಮೊಮ್ಮಕ್ಕಳನ್ನೂ ತನ್ನ ಮನೆತನದವರೆಲ್ಲರನ್ನೂ ತನ್ನ ಸಂಗಡಲೇ ಐಗುಪ್ತ ದೇಶಕ್ಕೆ ಕರೆದುಕೊಂಡು ಹೋದನು. ಇಸ್ರಾಯೇಲನೆಂಬ ಯಾಕೋಬನು ತನ್ನ ಮಕ್ಕಳೊಡನೆ ಐಗುಪ್ತ ದೇಶಕ್ಕೆ ಬಂದಾಗ ಅವನಿಗಿದ್ದ ಸಂತಾನದವರ ವಿವರಣೆ. ಯಾಕೋಬನ ಚೊಚ್ಚಲ ಮಗನು ರೂಬೇನನು. ರೂಬೇನನ ಮಕ್ಕಳಾದ ಹನೋಕ್, ಫಲ್ಲು, ಹೆಚ್ರೋನ್, ಕರ್ಮಿ. ಸಿಮೆಯೋನನ ಮಕ್ಕಳಾದ ಯಮೂವೇಲ್, ಯಾಮೀನ್, ಓಹದ್, ಯಾಕೀನ್, ಚೋಹರ್ ಮತ್ತು ಕಾನಾನ್ಯ ಹೆಂಗಸಿನಲ್ಲಿ ಹುಟ್ಟಿದ ಸೌಲ. ಲೇವಿಯ ಮಕ್ಕಳಾದ ಗೆರ್ಷೋನ್, ಕೆಹಾತ್, ಮೆರಾರಿ. ಯಹೂದನ ಮಕ್ಕಳಾದ ಏರ್, ಓನಾನ್, ಶೇಲಾಹ, ಪೆರೆಚ್, ಜೆರಹ. ಇವರಲ್ಲಿ ಏರ್, ಓನಾನ್ ಎಂಬವರು ಕಾನಾನ್ ದೇಶದಲ್ಲೇ ಸತ್ತರು. ಪೆರೆಚನ ಮಕ್ಕಳಾದ ಹೆಚ್ರೋನ್, ಹಾಮೂಲ್. ಇಸ್ಸಾಕಾರನ ಮಕ್ಕಳಾದ ತೋಲಾ, ಪುವ್ವ, ಯೋಬ್, ಶಿಮ್ರೋನ್. ಜೆಬುಲೂನನ ಮಕ್ಕಳಾದ ಸೆರೆದ್, ಎಲೋನ್, ಎಹ್ಲೇಲ್. ಇವರೆಲ್ಲರೂ ಲೇಯಳ ಸಂತತಿಯವರು. ಆಕೆಯು ಯಾಕೋಬನಿಗೆ ಇವರನ್ನೂ ದೀನಳೆಂಬ ಹೆಣ್ಣು ಮಗಳನ್ನು ಪದ್ದನ್ ಆರಾಮಿನಲ್ಲಿ ಪಡೆದಳು. ಆಕೆಯಿಂದಾದ ಗಂಡು ಹೆಣ್ಣು ಮಕ್ಕಳು 33 ಮಂದಿ. ಗಾದನ ಮಕ್ಕಳಾದ ಚಿಪ್ಯೋನ್, ಹಗ್ಗಿ, ಶೂನಿ, ಎಚ್ಚೋನ್, ಏರಿ, ಆರೋದಿ, ಅರೇಲಿ. ಅಶೇರನ ಮಕ್ಕಳಾದ ಇಮ್ನಾ, ಇಶ್ವ, ಇಶ್ವಿ, ಬೆರೀಗ. ಇವರ ತಂಗಿಯಾದ ಸೆರಹ. ಬೆರೀಗನ ಮಕ್ಕಳಾದ ಹೆಬೇರ್, ಮಲ್ಕಿಯೇಲ್. ಇವರು ಲಾಬಾನನು ತನ್ನ ಮಕ್ಕಳಾದ ಲೇಯಳಿಗೆ ಕೊಟ್ಟ ಜಿಲ್ಪಳ ಸಂತತಿಯವರು. ಈಕೆಯಿಂದ ಯಾಕೋಬನಿಗಾದ ಮಕ್ಕಳು ಮೊಮ್ಮಕ್ಕಳು 16 ಮಂದಿ. ಯಾಕೋಬನ ಹೆಂಡತಿಯಾದ ರಾಹೇಲಳ ಮಕ್ಕಳು ಯೋಸೇಫ್, ಬೆನ್ಯಾಮೀನ್. ಐಗುಪ್ತ ದೇಶದಲ್ಲಿ ಯೋಸೇಫನಿಗೆ ಓನ್ ಪಟ್ಟಣದ ಆಚಾರ್ಯನಾದ ಪೋಟಿಫರನ ಮಗಳಾದ ಆಸನತ್ ಎಂಬಾಕೆಯಲ್ಲಿ ಹುಟ್ಟಿದ ಮನಸ್ಸೆ, ಎಫ್ರಾಯಿಮ್. ಬೆನ್ಯಾಮೀನನ ಮಕ್ಕಳಾದ ಬಿಳಾ, ಬೆಕೆರ್, ಅಶ್ಪೇಲ್, ಗೇರಾ, ನಾಮಾನ್, ಎಹಿರೋಷ್, ಮುಪ್ಪೀಮ್, ಹುಪ್ಪೀಮ್, ಆರ್ದ್. ಈ 14 ಮಂದಿಯು ರಾಹೇಲಳ ಮೂಲಕ ಯಾಕೋಬನಿಂದಾದ ಸಂತತಿಯವರು. ದಾನನ ಮಗನಾದ ಹುಶೀಮ್. ನಫ್ತಾಲಿಯ ಮಕ್ಕಳಾದ ಯಹೇಲ್, ಗೂನಿ, ಎಚೇರ್, ಶಿಲ್ಲೇಮ್. ಇವರು ಲಾಬಾನನು ತನ್ನ ಮಗಳಾದ ರಾಹೇಲಳಿಗೆ ಕೊಟ್ಟ ಬಿಲ್ಹಳ ಸಂತತಿಯವರು. ಈಕೆಯಿಂದ ಯಾಕೋಬನಿಗಾದ ಮಕ್ಕಳು ಮೊಮ್ಮಕ್ಕಳು 7 ಮಂದಿ. ಯಾಕೋಬನ ಸೊಸೆಯರಲ್ಲದೆ ಯಾಕೋಬನಿಂದಲೇ ಹುಟ್ಟಿ ಅವನೊಂದಿಗೆ ಐಗುಪ್ತ ದೇಶಕ್ಕೆ ಹೋದವರು ಒಟ್ಟು 66 ಮಂದಿ. ಅವರಲ್ಲದೆ ಐಗುಪ್ತ ದೇಶದಲ್ಲಿ ಯೋಸೇಫನಿಗೆ ಹುಟ್ಟಿದವರು 2.
ಐಗುಪ್ತ ದೇಶಕ್ಕೆ ಹೋದ ಯಾಕೋಬನ ಕುಟುಂಬದವರೆಲ್ಲರೂ ಒಟ್ಟಾಗಿ 70 ಮಂದಿ. ಯಾಕೋಬನು ಗೋಷೆನ್ ಸೀಮೆಯ ದಾರಿ ವಿಚಾರಿಸುವುದಕ್ಕೆ ಯಹೂದನನ್ನು ಮುಂದಾಗಿ ಯೋಸೇಫನ ಬಳಿಗೆ ಕಳುಹಿಸಿದನು. ಅವರು ಗೋಷೆನ್ ಸೀಮೆಗೆ ಬಂದಾಗ ಯೋಸೇಫನು ತನ್ನ ರಥವನ್ನು ಸಿದ್ಧಪಡಿಸಿಕೊಂಡು ತನ್ನ ತಂದೆಯಾದ ಇಸ್ರಾಯೇಲನನ್ನು ಎದುರುಗೊಳ್ಳುವುದಕ್ಕೋಸ್ಕರ ಗೋಷೆನಿಗೆ ಹೋಗಿ ಅವನಿಗೆ ಕಾಣಿಸಿಕೊಂಡು ತಂದೆಯನ್ನು ಬಹಳ ಹೊತ್ತಿನವರೆಗೆ ಅಪ್ಪಿಕೊಂಡು ಅತ್ತನು. ಇಸ್ರಾಯೇಲನು ಯೋಸೇಫನಿಗೆ, ನಾನು ನಿನ್ನ ಮುಖವನ್ನು ಕಂಡು ನೀನು ಇನ್ನೂ ಜೀವದಿಂದಿರುವುದನ್ನು ತಿಳಿದುಕೊಂಡದ್ದರಿಂದ ಸಂತೃಪ್ತನಾಗಿ ಸಾಯುವೆನು ಎಂದು ಹೇಳಿದನು. ಯೋಸೇಫನು ತನ್ನ ಅಣ್ಣ ತಮ್ಮಂದಿರು ತಂದೆಯ ಮನೆಯವರೆಲ್ಲರಿಗೂ, ನಾನು ಹೋಗಿ ಫರೋಹನ ಸನ್ನಿಧಾನದಲ್ಲಿ ನೀವು ಬಂದ ವರ್ತಮಾನವನ್ನು ತಿಳಿಸಿ, ಕಾನಾನ್ ದೇಶದಲ್ಲಿದ್ದ ನನ್ನ ಅಣ್ಣ ತಮ್ಮಂದಿರು ತನ್ನ ತಂದೆಯ ಮನೆಯವರು ನನ್ನ ಬಳಿಗೆ ಬಂದಿದ್ದಾರೆ. ಅವರು ಪಶುಪಾಲಕರಾದ್ದರಿಂದ ಕುರಿ ಕಾಯುವವರಿಗೆ ಸಂಬಂಧಪಟ್ಟವರು. ಅವರು ತಮ್ಮ ಕುರಿದನಗಳನ್ನು ತಮಗಿರುವ ಸರ್ವಸ್ವವನ್ನೂ ತಂದಿದ್ದಾರೆ ಎಂದು ಹೇಳುತ್ತೇನೆ. ಫರೋಹನು ನಿಮ್ಮನ್ನು ಕರೆಸಿ ನಿಮ್ಮ ಕೆಲಸವೇನು ಎಂದು ಕೇಳಿದರೆ, ನೀವು ಚಿಕ್ಕಂದಿನಿಂದ ಇದುವರೆಗೂ ನಿನ್ನ ಸೇವಕರಾದ ನಾವು ನಮ್ಮ ಪೂರ್ವಿಕರ ಪದ್ಧತಿಯ ಮೇರೆಗೆ ಪಶುಪಾಲಕರು ಅನ್ನಿರಿ. ಪಶುಪಾಲಕರು ಐಗುಪ್ತರಿಗೆ ಅಸಹ್ಯವಾಗಿರುವುದರಿಂದ ಗೋಷೆನ್ ಸೀಮೆಯನ್ನು ನಿಮ್ಮ ನಿವಾಸಕ್ಕೆ ನೇಮಿಸುವನು ಅಂದನು. ದೇವರು ಪ್ರೀತಿಸುವ ಪ್ರಿಯರೇ, ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸುಸ್ವಾಗತವನ್ನು ಬಯಸುತ್ತೇವೆ. ಬನ್ನಿರಿ, ಒಟ್ಟಾಗಿ ದೇವರ ಅಮೂಲ್ಯವಾದ ಮತ್ತು ನಿತ್ಯವಾದ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಡೋಣ. ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುವಾಗ ಕೆಲವು ಸಾರಿ ನಮಗೆ ಕೆಲವು ವಾಕ್ಯಗಳು ಅರ್ಥ ಆಗದೇ ಹೋಗ್ಬೋದು, ಕೆಲವು ವಿಷಯಗಳು ಅರ್ಥ ಆಗ್ಬೋದು, ಕೆಲವು ವಿಷಯಗಳು ಪರಿಚಯವಾದಂಥ ವಿಷಯವೇ ಆಗಿರ್ಬೋದು. ಏನೇ ಇದ್ದರೂ ಪ್ರಕಟಣೆ ಬಹು ಪ್ರಾಮುಖ್ಯ. ಎಷ್ಟೋ ಸಾರಿ ಕೇಳಿದಂಥ ವಾಕ್ಯವನ್ನೇ ಮತ್ತೆ ಮತ್ತೆ ಓದುವುದರಿಂದ, ಕೇಳಿಸಿಕೊಳ್ಳುವುದರಿಂದ ವಿಶ್ವಾಸ ಬರುತ್ತೆ. ಅಷ್ಟೇ ಅಲ್ಲ, ಪ್ರಕಟಣೆಯೂ ಸಿಗುತ್ತೆ. ಇವೆರಡೂ ಇದ್ದಾಗ, ವಿಶ್ವಾಸ, ಪ್ರಕಟಣೆ ಇವೆರಡೂ ಇದ್ದಾಗ ನಡೆಯುವಂಥದ್ದು ಏನಂದರೆ, ದೇವರೊಂದಿಗೆ ಅನ್ಯೋನ್ಯತೆ ಸಂಬಂಧ ಬೆಳೆಯುತ್ತದೆ. ಆತ್ಮಿಕವಾಗಿ ನಾವು ಅಭಿವೃದ್ಧಿ ಹೊಂದುವುದಕ್ಕೆ ಆಸ್ಪದ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಆದಿಕಾಂಡ 46ನೇ ಅಧ್ಯಾಯ, ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 46. 45ನೇ ಅಧ್ಯಾಯದಲ್ಲಿ ಯೋಸೇಫನು ಮತ್ತೆ ತನ್ನ ಸಹೋದರರನ್ನು ಪರೀಕ್ಷಿಸಿ ಅವರನ್ನು ಸೂಕ್ಷ್ಮವಾಗಿ ಅವರ ನೆಲೆ ಸ್ಥಿತಿಯನ್ನು ತಿಳ್ಕೊಳ್ಳುವುದಕ್ಕೆ ತನ್ನ ಗುರುತನ್ನು ಅವರಿಗೆ ಹೇಳದೆ ನಟಿಸಿ, ಅನಂತರ ತನ್ನ ಉದ್ವೇಗವನ್ನು ಮರೆ ಮಾಡದೆ, ಎಮೋಷನ್ ಮರೆ ಮಾಡದೆ, ಅವನು ತನ್ನ ಸಹೋದರರಿಗೆ ನಾನು ಯೋಸೇಫನು ಎಂಬುದಾಗಿ ಬಹಿರಂಗಪಡಿಸಿಕೊಳ್ತಾನೆ. ತನ್ನನ್ನು ತನ್ನ ಸಹೋದರರಿಗೆ ಪ್ರಕಟಿಸಿಕೊಳ್ತಾನೆ. ಆ ರೀತಿಯಾಗಿ ತನ್ನನ್ನು ಯೋಸೇಫನು ಪ್ರಕಟಿಸಿಕೊಂಡಾಗ ಅವನ ಸಹೋದರರಿಗೆ ಆದಂಥ ಶಾಕ್, ಸ್ತಬ್ಧತೆ ಏನಾಗಿರ್ಬೋದು ಸ್ವಲ್ಪ ಊಹಿಸಿಕೊಳ್ರಿ. ಆಶ್ಚರ್ಯ, ದುಃಖ, ಭಯ, ಗೌರವ, ಸಂತೋಷ, ಪ್ರೀತಿ, ವಿಶ್ವಾಸ ಇವೆಲ್ಲವೂ ಕೂಡ ಮಿಶ್ರವಾಗಿ ಬಂದಂಥ ಆಶ್ಚರ್ಯ, ಸ್ತಬ್ಧತೆ ಯೋಸೇಫನ ಸಹೋದರರಿಗೆ ಉಂಟಾಯಿತು. ಕೂಡಲೇ ಅವರು ಸಂತೋಷವಾಗಿ ಆ ಯೋಸೇಫನನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಈಗ ಹೋಗ್ತಾರೆ. ಐಗುಪ್ತದಿಂದ ಕಾನಾನ್ ದೇಶಕ್ಕೆ ಹೋದಾಗ ಯೋಸೇಫನು ರಥಗಳನ್ನು ಅವರಿಗೆ ಕೊಟ್ಟು, ರಥಗಳನ್ನು ಅಷ್ಟೇ ಅಲ್ಲ, 45ನೇ ಅಧ್ಯಾಯ ಆದಿಕಾಂಡ 21, ಮತ್ತು ಪ್ರತಿಯೊಬ್ಬನಿಗೂ ಶ್ರೇಷ್ಠ ವಸ್ತ್ರಗಳನ್ನು ಕೊಟ್ಟು, ಬಂದಾಗ ಗುಲಾಮರಂತೆ ದಿಕ್ಕಿಲ್ಲದವರಾಗಿ ಇದ್ದರೂ ಈಗ ಯೋಸೇಫನನ್ನು ಸಂಧಿಸಿ ಹೋದಾಗ
ಅವರಿಗೆ ಶ್ರೇಷ್ಠವಾದಂಥ ವಸ್ತ್ರಗಳು, ರಥಗಳು, ಯಾವ ರೀತಿಯಾಗಿ ಒಂದು VIP ಕೆಲವು ಸಂಬಂಧಿಕರನ್ನು ಕಳಿಸುವಾಗ ಒಳ್ಳೆ ಬೆಲೆಯುಳ್ಳಂಥ ಒಂದು ಕಾರ್ನಲ್ಲಿ, ಮೆರ್ಸಿಡೀಸ್ನಲ್ಲಿ ಅಥವಾ BMW ಕಾರ್ನಲ್ಲಿ ಕಳಿಸಿಕೊಟ್ಟ ಹಾಗೆ ರಥಗಳನ್ನು ಕೊಟ್ಟು ಕಳಿಸ್ಕೊಡ್ತಾನೆ. ಬೆನ್ಯಾಮೀನನಿಗೆ ಸ್ವಲ್ಪ ಪಾರ್ಶಾಲಿಟಿ, ಪಕ್ಷಪಾತ ತೋರಿಸ್ತಾನೆ. ತಮ್ಮ ಅಲ್ವಾ, ಅದಕ್ಕೆ ಎಲ್ಲರಿಗೂ ಒಂದು ಜೊತೆ ಶ್ರೇಷ್ಠ ವಸ್ತ್ರ ಕೊಟ್ಟಾಗ ಬೆನ್ಯಾಮೀನಿಗೆ ಮಾತ್ರ 5 ಶ್ರೇಷ್ಠ ವಸ್ತ್ರಗಳನ್ನು ಕೊಡ್ತಾನೆ ರೀ. ಅಷ್ಟೇ ಅಲ್ಲದೆ 300 ರೂಪಾಯಿಗಳನ್ನು ಕೂಡ ಅವನು ಕೊಡ್ತಾನೆ. ಆ ಕಾಲದಲ್ಲಿ 300 ರೂಪಾಯಿ ಅಂದರೆ 3 ಕೋಟಿ ರೂಪಾಯಿಗೆ ಹತ್ರ ಸಮವಿರಬಹುದು. ಅಂಥ ಒಂದು ಒಳ್ಳೆಯ ವಸ್ತ್ರಗಳನ್ನು ಮತ್ತು ಕತ್ತೆಗಳನ್ನು ಆ ಕಾಲದಲ್ಲಿ ಅದನ್ನು ಯೂಸ್ ಮಾಡಿಕೊಳ್ತಿದ್ರು. 24ನೇ ವಚನದಲ್ಲಿ ದಾರಿಯಲ್ಲಿ ಜಗಳ ಆಡಬೇಡ್ರಿ ಅಂತ ಹೇಳಿಬಿಟ್ಟು ಕಳಿಸಿದಾಗ ಯಾಕೋಬನಿಗೆ ಬಂದು ಸಹೋದರರು ಅಂದರೆ ಯೋಸೇಫನ ಸಹೋದರಿ ವಿಷಯ ತಿಳಿಸಿದಾಗ ಯಾಕೋಬನೀಗ ಚೇತರಿಸಿಕೊಳ್ತಾನೆ. ಭಾಳ ಸಂತೋಷ ಆಗಿಬಿಡ್ತಾನೆ. ಚೇತರಿಸಿಕೊಂಡು, ಓ ನನ್ನ ಮಗನಾದ ಯೋಸೇಫನು ಸಜೀವನಾಗಿದ್ದಾನೆ ಎಂಬುದಾಗಿ ಹೇಳಿ, ನಾನು ಸಾಯುವುದಕ್ಕೆ ಮುಂಚೆ ಹೋಗಿ ಅವನನ್ನು ನಾನು ನೋಡುವೆನು ಎಂಬುದಾಗಿ ಹೇಳ್ತಾನೆ. ಹಾಗೆ 45ನೇ ಅಧ್ಯಾಯ ಮುಕ್ತಾಯವಾಗ್ತದೆ. 46ನೇ ಅಧ್ಯಾಯದಲ್ಲಿ ಯಾಕೋಬನು ಐಗುಪ್ತ ದೇಶದಲ್ಲಿ ಇರುವುದಕ್ಕೆ ಹೋದದ್ದು ಮತ್ತು ಅವನ ಜೊತೆಯಲ್ಲಿ ಹೋದಂಥವರ ಒಂದು ಪಟ್ಟಿಯನ್ನು ನಾವು 46ನೇ ಅಧ್ಯಾಯದಲ್ಲಿ ನೋಡ್ತೇವೆ. 46ನೇ ಅಧ್ಯಾಯ ಆದಿಕಾಂಡ ಮೊದಲಿನ ವಚನದಲ್ಲಿ ನಾವು ನೋಡುವಾಗ ಮೊದಲಿನ 2 ವಚನಗಳಲ್ಲಿ ಇಸ್ರಾಯೇಲನು ಅಥವಾ ಯಾಕೋಬನು ತನಗಿದ್ದ ಸರ್ವಸ್ವವನ್ನು ತೆಗೆದುಕೊಂಡು ಪ್ರಯಾಣ ಮಾಡಿ ಈಗ ಬೇರ್ಷೆಬಕ್ಕೆ ಬರ್ತಾ ಇದ್ದಾನೆ. ಒಂದು ಸ್ಥಳ ಬಿಟ್ಟು ಇನ್ನೊಂದು ಸ್ಥಳಕ್ಕೆ. ಸಾಮಾನ್ಯವಾಗಿ ಅಬ್ರಹಾಂ, ಈಸಾಕ್, ಯಾಕೋಬ ಇವರಲ್ಲಿ ಯಾವುದಾದ್ರೂ ಒಂದು ಮೇಜರ್ ಚೇಂಜ್, ಒಂದು ದೊಡ್ಡ ಬದಲಾವಣೆ ಬರುವಂಥ ವೇಳೆಯಲ್ಲಿ ಅವರು ಕರ್ತನನ್ನು ಸ್ಮರಿಸ್ಕೊಳ್ತಿದ್ರು. ಅಥವಾ ಭಕ್ತ ಸಿಂಗ್ ದೇವ್ರ ಸೇವಕರು ಮಾಡುವಂಥ ಒಂದು ಕಾರ್ಯ, ಪ್ರತಿಯೊಂದು ಚೇಂಜಿಗೂ ಪ್ರತಿಯೊಂದು ತೀರ್ಮಾನಕ್ಕೂ ಪ್ರಾರ್ಥಿಸುವಂಥದ್ದು. ಆದರೆ ಈ ಅಬ್ರಹಾಂ, ಈಸಾಕ್, ಯಾಕೋಬರು ಸಾಮಾನ್ಯವಾಗಿ ಅವರು ಯಜ್ಞವನ್ನು ಸಮರ್ಪಿಸ್ತಿದ್ರು ದೇವರಿಗೆ. ಇಲ್ಲಿ ಕೂಡ ಪ್ರಯಾಣ ಮಾಡಿ ಬೇರ್ಷೆಬಕ್ಕೆ ಬಂದು ತನ್ನ ತಂದೆಯಾದ ಇಸಾಕನ ದೇವರಿಗೆ ಯಜ್ಞಗಳನ್ನು ಸಮರ್ಪಿಸಿದನು ಅಥವಾ ಮಾಡಿದನು. ಯಜ್ಞ ಮಾಡಿದ ಅಲ್ಲಿ ಅದೇ ಸ್ಥಳದಲ್ಲಿ ದೇವರು ರಾತ್ರಿಯಲ್ಲಿ ಅವನೊಂದಿಗೆ ಕಾಣಿಸಿಕೊಂಡು, ಅಂದರೆ ಸ್ವಪ್ನದಲ್ಲಿ, ಯಾಕೋಬನೇ ಯಾಕೋಬನೇ ಎಂಬುದಾಗಿ ಕರೀತಾನೆ. ಕೆಲವು ಸಾರಿ ದೇವರು 2 ಸಾರಿ ಸೌಲನೇ ಸೌಲನೇ, ಸಮುವೇಲನೇ ಸಮುವೇಲನೇ, ಇಲ್ಲಿ ಯಾಕೋಬನೇ ಯಾಕೋಬನೇ ಎಂದು ಕರೆಯಲು ಇದ್ದೇನೆ, ಈಗೋ ಇದ್ದೇನೆ, ಇಲ್ಲಿದ್ದೇನೆ ಎಂಬುದಾಗಿ ಪ್ರತಿಕ್ರಿಯೆ ಅವನು ನೀಡ್ತಾನೆ. ನಾನು ದೇವರು, ನಿನ್ನ ತಂದೆ ಆರಾಧಿಸಿದ ದೇವರು ಎಂಬುದಾಗಿ ದೇವರು ತನ್ನ ಬಗ್ಗೆ ಪರಿಚಯಿಸಿಕೊಂಡು, ನಾನೇ ನಿನ್ನೊಂದಿಗೆ ಐಗುಪ್ತಕ್ಕೆ ಬರುವೆನು. ವಾವ್, ಎಂಥ ಒಂದು ಆಶ್ಚರ್ಯ! ದೇವರು ಹೇಳ್ತಾನೆ, ನಾನೇ. ಈ ಒಂದು ಮೇಜರ್ ಸ್ಟೆಪ್, ದೊಡ್ಡ ಒಂದು ಹಂತ, ದೊಡ್ಡ ತೀರ್ಮಾನ, ದೊಡ್ಡ ದೇಶಕ್ಕೆ ಹೋಗುವಂಥದ್ದು, ನಾನೇ ನಿನ್ನೊಂದಿಗೆ ಬರ್ತೀನಿ ಅಂತ ಸ್ವಪ್ನದಲ್ಲಿ ದೇವರು ಯಾಕೋಬನಿಗೆ ಕಾಣಿಸಿಕೊಂಡು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಒಂದು ಮಾತು ಇಲ್ಲಿ ನಾನು ಹೇಳ ಬಯಸ್ತೇನೆ. ಅದೇನಂತ ಹೇಳಿದರೆ, ಅಬ್ರಹಾಂ, ಈಸಾಕ್, ಯಾಕೋಬ ದೇವರು ಅವರಿಗೆ ದರ್ಶನ ಕೊಟ್ಟಾಗ ಅನಂತರ ಅವರು ಯಜ್ಞವನ್ನು, ಬಲಿಯನ್ನು ಅರ್ಪಿಸಿದರು. ಇಲ್ಲಿ ನಾವು ನೋಡ್ತೇವೆ, ಬಲಿಯನ್ನು ಅಥವಾ ಯಜ್ಞಗಳನ್ನು ಸಮರ್ಪಿಸಿದ ಮೇಲೆ ದೇವರು ಕಾಣಿಸಿಕೊಳ್ಳುವಂಥದ್ದು. ಹಾಗಾದರೆ
ದೇವರ ದರ್ಶನಕ್ಕೂ ಆರಾಧನೆಗೂ ಹತ್ತಿರ ಸಂಬಂಧವಿದೆ. ಆರಾಧನೆ ದೇವರಿಗೆ ಕಾಣಿಸ್ಕೊಳ್ಳುವಂಥದ್ದು, ದೇವರು ಕಾಣಿಸ್ಕೊಂಡಾಗ ಆರಾಧಿಸುವಂಥದ್ದು, ಈ ರೀತಿಯಾಗಿ ಒಂದಕ್ಕೊಂದು ಸಂಬಂಧ ಎಂಬುದಾಗಿ ಹೇಳಬಯಸ್ತೇನೆ. ಮತ್ತು ಯಾಕೋಬನು ಈಗ ಬರ್ತಾನೆ, ಯೋಸೇಫನನ್ನು ಸಂಧಿಸುವುದಕ್ಕೆ VIP ಕಾರ್, ರಥಗಳು ಅವನಿಗೆ ಕಳಿಸಲಾಗಿದೆ. ಸೊತ್ತುಗಳನ್ನು ಕಾನಾನ್ ದೇಶದಲ್ಲಿ ಸಂಪಾದಿಸಿಕೊಂಡಂಥ ಎಲ್ಲವನ್ನು ತೆಗೆದುಕೊಂಡು ತನ್ನ ದೊಡ್ಡ ಕುಟುಂಬದೊಂದಿಗೆ ಈಗ ಬರ್ತಾ ಇದ್ದಾನೆ. ಮತ್ತು ಇಸ್ರಾಯೇಲನೆಂಬ ಯಾಕೋಬನಿಗೆ ಯಾಕೋಬ ಅಂತ ಹೆಸರು. ಆದರೆ 46:8 ವಚನದಲ್ಲಿ ಇಸ್ರಾಯೇಲನೆಂಬ ಯಾಕೋಬನು ತನ್ನ ಮಕ್ಕಳೊಡನೆ ಐಗುಪ್ತ ದೇಶಕ್ಕೆ ಬಂದಾಗ ಅವನಿಗಿದ್ದಂಥ ಯಾರ್ಯಾರು ಅವನ ಜೊತೆಗೆ ಹೋದರು ಅಂತ ಹೇಳ್ಬಿಟ್ಟು ಒಂದೊಂದು ಗೋತ್ರ, ಒಂದೊಂದು ಒಬ್ಬೊಬ್ಬ ಮಕ್ಕಳು ಪಟ್ಟಿ ಅದನ್ನು ನಾವು ನೋಡ್ತೇವೆ. ಮೊದಲನೇದು 8ನೇ ವಚನ, ರೂಬೇನ್ನ ಕುಟುಂಬ. ರೂಬೇನ್ ಎಂಬುದಾಗಿ ಹೇಳಿದರೆ ಆ ಹೆಸರಿನ ಅರ್ಥ ಈಗೋ, ಮಗನು, ಬಿಹೋಲ್ಡ್ ಎ ಸನ್, ಅಥವಾ ವ್ಯಥೆಯ ಮಗನು, ವ್ಯಥೆ ಪುತ್ರನು ಎಂಬುದಾಗಿ 2 ಅರ್ಥ ಕೊಡುವಂಥದ್ದು ರೂಬೇನ್ನ ಒಂದು ಕುಟುಂಬ. ಅದಾದ ನಂತರ ಅದು 46ನೇ ಅಧ್ಯಾಯ ಮತ್ತು 8ನೇ ವಚನ. 46:9ನೇ ವಚನದಲ್ಲಿ ಇನ್ನೊಂದು ಕುಟುಂಬ, ಸಿಮಿಯೋನನ ಕುಟುಂಬ. ಸಿಮಿಯೋನ್ ಅಂದರೆ ಕೇಳಿಸಿಕೊಳ್ಳುವಂಥದ್ದು ಅಥವಾ ದೇವರು ಕೇಳಿಸಿಕೊಳ್ತಾನೆ ಎಂಬ ಅರ್ಥ ಒಳಗೊಂಡಂಥ ಹೆಸರು. 3ನೇದಾಗಿ 11ನೇ ವಚನದಲ್ಲಿ ಲೇವಿ ಕುಟುಂಬದವರು ಯಾಕೋಬನ ಜೊತೆಗೆ ಹೋಗ್ತಾರೆ. ಲೇವಿ ಅಂದರೆ ಜೊತೆ ಸೇರಿರುವುದು, ಜಾಯಿನ್ ಟುಗೆದರ್, ಕಮ್ ಟುಗೆದರ್ ಎಂಬುದಾಗಿ. ಅದಾದ ನಂತರ 4ನೇದಾಗಿ ಯಹೂದನ ಕುಟುಂಬ. ಯಹೂದ ಅಂದರೆ ಸ್ತೋತ್ರ, ಇದು ಸ್ತೋತ್ರದ ಕುಟುಂಬ ಅಥವಾ ಹಬ್ಬ ಮಾಡುವುದು ಎಂಬುದಾಗಿ, ಸೆಲೆಬ್ರೇಟ್, ಇನ್ನು ಉತ್ಸಾಹ ಮಾಡುವುದು ಅಂತ ಇನ್ನೊಂದು ಅರ್ಥ. 5ನೇದಾಗಿ ಇಸಕಾರನು. ಇಸಕಾರ ಅಂದರೆ ಪ್ರತಿಫಲ, ರಿವಾರ್ಡ್, ಪ್ರತಿಫಲದ ಕುಟುಂಬ. ಅದಾದ ನಂತರ ಜೆಬುಲೂನನ ಕುಟುಂಬ. ಜೆಬುಲೂನ್ ಅಂತ ಹೇಳಿದರೆ ವಾಸ, ಹ್ಯಾಬಿಟೇಷನ್ ಎಂಬುದಾಗಿ ವಾಸ ಮಾಡುವಂಥವರ ಕುಟುಂಬ. ಈಗ ಐಗುಪ್ತ ದೇಶದಲ್ಲಿ ವಾಸ ಮಾಡುವುದಕ್ಕೆ ಹೋಗ್ತಾ ಇದ್ದಾರೆ. ಅದಾದ ನಂತರ 16ನೇ ವಚನ, 46 ಆದಿಕಾಂಡ 16ನೇ ವಚನ, ಗಾದನ ಕುಟುಂಬ ಹೋಗ್ತಾ ಇದ್ದಾರೆ. ಗಾದ ಅಂತ ಹೇಳಿದರೆ ಜಯಿಸುವಂಥ, ಜಯಶಾಲಿ, ಓವರ್ಕಮ್ ಎಂಬುದಾಗಿ, ಅಥವಾ ಅದೃಷ್ಟ ಅಂತ ಕೂಡ ಹೇಳ್ಬೋದು ಈ ಗಾದನು ಅಂತ ಹೇಳಿದ್ರೆ. ಈ 2 ಜೆಬುಲೋನು ಮತ್ತು ಗಾದನ ನಡುವೆ ಒಂದು ಹೆಣ್ಣು ಮಗು ಯಾಕೋಬನಿಗೆ ಹುಡ್ತದೆ. ಅದನ್ನು ನಾವು ಮರಿಬಾರ್ದು, ಯಾಕಂದರೆ 12 ಜನ ಗಂಡು ಮಕ್ಕಳು, ಆದರೆ ಒಂದು ಹೆಣ್ಣು ಮಗು, ಆಕೆ ಹೆಸರು ದೀನಾ ಅಂತ ಹೇಳ್ಬಿಟ್ಟು. ದೀನಾ ಅಂತೇಳಿದರೆ ನ್ಯಾಯ, ಜಸ್ಟಿಸ್ ಎಂಬುದಾಗಿ. ದೇವರು ಒಂದು ಹೆಣ್ಮಗುವನ್ನು ಕೂಡ ಯಾಕೋಬನಿಗೆ ಕೊಟ್ಟು ಒಂದು ನ್ಯಾಯವನ್ನು ಮಾಡಿದನಂತ ನಾವು ತಿಳ್ಕೊಳ್ಬೋದು. 8ನೇದಾಗಿ ಆದಿಕಾಂಡ 46:17ನೇ ವಚನದಲ್ಲಿ ಆಶೇರನ ಕುಟುಂಬ. ಆಶೇರ್ ಅಂದರೆ ಧನ್ಯನು, ಆಶೀರ್ವಾದ ಹೊಂದಿದವನಂತ ಹೇಳ್ಬಿಟ್ಟು. ಆಶೀರ್ವಾದದ ಕುಟುಂಬ, ಬ್ಲೆಸ್ಸಿಂಗ್ ಕುಟುಂಬ. ಈಗ ಐಗುಪ್ತ ದೇಶಕ್ಕೆ ಕಾನಾನ್ ದೇಶದಿಂದ ರಥದಲ್ಲಿ ಯಾಕೋಬನ ಜೊತೆಯಲ್ಲಿ ಹೊರಡ್ತಾ ಇದ್ದಾರೆ. ಅದಾದ ನಂತರ 19ನೇ ವಚನದಲ್ಲಿ 46ನೇ ಅಧ್ಯಾಯ, ಯೋಸೇಫ್, ಬೆನ್ಯಾಮಿನ್, ರಾಹೇಲ್ಗೆ ಹುಟ್ಟಿದಂಥ 2 ಮಕ್ಕಳ ಹೆಸರು. ಬೆನ್ಯಾಮಿನ್ ಇದು ಕೂಡ ಗೋತ್ರದ ಮತ್ತೊಬ್ಬ ನಾಯಕನು. 12 ಗೋತ್ರದಲ್ಲಿ ಬೆನ್ಯಾಮಿನ್ ಇವನಿಗೆ ನೆನಪಿರಲಿ, ರಾಹೇಳಲು ರಸ್ತೆಯಲ್ಲಿ ಹಡಿದಾಗ, ದಾರಿಯಲ್ಲಿ ಪ್ರಯಾಣದಲ್ಲಿ ಈ ಮಗುವನ್ನು ವ್ಯಥೆಯಿಂದ, ದುಃಖದಿಂದ ಹಡಿದಾಗ ಬೆನೋನಿ ಅಂತ ಹೆಸರಿಟ್ಲು. ಬೆನೋನಿ ಅಂದರೆ ದುಃಖಪುತ್ರನು ಅಂತ.
ದುಃಖಪುತ್ರನು. ಆದರೆ ಯಾಕೆ ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ ಇರಬೇಕಂತ ಹೇಳ್ಬಿಟ್ಟು ಯಾಕೋಬನು ಬೆನೋನಿ ದುಃಖಪುತ್ರನನ್ನು ಬದಲಾಯಿಸಿ ಬೆನ್ಯಾಮೀನ್ ಎಂಬ ಹೆಸರನ್ನು ಕೊಡ್ತಾನೆ. ಬೆನ್ಯಾಮೀನ್ ಅಂತೇಳಿದರೆ ಭುಜಬಲದ ಪುತ್ರನು, ದ ಸನ್ ಆಫ್ ರೈಟ್ ಹ್ಯಾಂಡ್. ನನಗೆ ರೈಟ್ ಹ್ಯಾಂಡ್ ಇದ್ದಂಗೆ ಬಲಗೈ ಇದ್ದ ಹಾಗೆ ಅಂತಾರಲ್ಲ, ಆ ರೀತಿಯಾಗಿ ಬಲಭುಜ ಎಂಬ ಅರ್ಥವನ್ನು ಕೊಡುವಂಥದ್ದು ಈ ಬೆನ್ಯಾಮೀನ್ ಎಂಬಂಥ ಹೆಸರಿನ ಅರ್ಥ. ಅಂದ ಹಾಗೆ ಯೋಸೇಫನು ಅಂದರೆ ಎರಡು ಅರ್ಥ, ಪರಿಹಾರ ಮಾಡುವವನು ಎಂಬುದಾಗಿ ಒಂದು ಅರ್ಥ. ಇನ್ನೊಂದು ಅರ್ಥ ಯೋಸೇಫನ್ ಅಂತ ಹೇಳಿದರೆ ಹೆಚ್ಚಾಗಿ ಕೂಡಿಸುವನು, ಸಮನ್ ಹೂ ಆ್ಯಡ್ಸ್ ಮೋರ್. ಜೀವನದಲ್ಲಿ ಐಗುಪ್ತ ದೇಶದಲ್ಲಿ ಅವನ ಹೆಸರಿಗೆ ತಕ್ಕಂತೆ ಒಂದು ದೊಡ್ಡ ಕ್ಷಾಮ ದೇಶಾದ್ಯಂತ ಬರುವಾಗ, ಇಡೀ ದೇಶಕ್ಕೆ ಐಗುಪ್ತ ದೇಶಕ್ಕೆ ಸೂಪರ್ ಪವರ್ ಆಗಿರುವಂಥವ್ರಿಗೆ ಬಂದಾಗ ಯೋಸೇಫನು ಮಾಡಿದಂಥದ್ದೇನು, ಪರಿಹಾರ ಮಾಡಿದ ಹೆಸರಿಗೆ ತಕ್ಕಂತೆ. ಅಷ್ಟೇ ಅಲ್ಲ, ಈ ಆ್ಯಡೆಡ್ ಮೋರ್, ಇನ್ನೂ ಕೂಡ ಅವನು ಕೂಡಿಸಿದನು, ಧಾನ್ಯಗಳನ್ನು ಜನರಿಗೆ ಕೊಟ್ಟನು ಮತ್ತು ಅವರ ಆಯುಷನ್ನು ಕೂಡ ಕೂಡಿಸಿದನಂತ ಹೇಳ್ಬಿಟ್ಟು ಮತ್ತಷ್ಟು ಆ್ಯಡ್ ಮೋರ್ ಎಂಬಂಥ ಹೆಸರನ್ನು ಒಳಗೊಂಡಂಥ ವ್ಯಕ್ತಿ ಯೋಸೇಫನು. ಅವನಿಗೆ ಇಬ್ಬರು ಮಕ್ಕಳು ಹುಟ್ಟಿದರು ಐಗುಪ್ತ ದೇಶದಲ್ಲಿ. ಆ ಇಬ್ಬರು ಮಕ್ಕಳು ಕೂಡ ಈಗ ಗೋತ್ರ ಪುರುಷರಾಗ್ಬಿಡ್ತಾರೆ. ಆದ ಕಾರಣ ಮನಸ್ಸೆ ಅಂತೇಳಿದರೆ ಮರೆಯುವಂಥವನು ಅಥವಾ ಮರೆಸುವಂಥವನು, ಮರ್ತು ಹೋಗುವ ಹಾಗೆ ಮಾಡುವಂಥವನು. ನಮ್ಮ ಜೀವನದಲ್ಲಿ ಕೆಲವು ಕಷ್ಟಗಳು ದುಃಖಗಳು ಬಂದಾಗ ನಮ್ಮ ದುಃಖಗಳು ಮರ್ತು ಹೋಗುವಂತೆ ಕೆಲವರು ಮಾಡಲಿಕ್ಕಿದ್ದಾರೆ. ಅವರು ಮನಸ್ಸೆಯವರು ಅಂಥವ್ರು ಖಂಡಿತವಾಗಿ ನಮ್ಮ ಜೀವನದಲ್ಲಿ ಬೇಕು. ಇತ್ತೀಚೆಗೆ ಯಾರೊಬ್ಬರು ತೀರಿ ಹೋದಾಗ, ಮರಣ ಹೊಂದಿದಾಗ, ತಾಯಿ ಮರಣ ಹೊಂದಿದ್ಲು ಅಂತ ಹೇಳ್ಬಿಟ್ಟು ಮಗಳನ್ನು ಒಬ್ಬ ದೇವ್ರ ಸೇವಕರ ಹತ್ರ ಕರ್ಕೊಂಡು ಹೋಗಿದ್ದಾಗ ಅವ್ರು ಹೇಳಿದ ಒಂದು ಮಾತು ನನಗೆ ನೆನಪಿಗೆ ಬರ್ತಿದ್ದ. ಅದೇನಂತ ಹೇಳಿದ್ರೆ, ಫರ್ಗೆಟಿಂಗ್ ಈಸ್ ಆಲ್ಸೋ ಎ ಗಿಫ್ಟ್ ಆಫ್ ಗಾಡ್. ಮರೆತು ಹೋಗುವುದು ದೇವರ ಕೊಡುಗೆ ಅಂತ ಹೇಳ್ಬಿಟ್ಟು ನನಗೆ ಅದು ಆಶ್ಚರ್ಯ ಅನ್ನಿಸ್ತು. ಅನಂತರ ಅದು ಯೋಚಿಸುವಾಗ ದೇವರು ಎಲ್ಲವನ್ನು ನಾವು ನೆನಪಿಟ್ಕೊಳ್ಳುವಂತೆ ಮಾಡಿಬಿಟ್ಟಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಜೀವನದಲ್ಲಿ. ಎಷ್ಟೋ ವಿಷಯಗಳು ನಾವು ಮರೆತು ಹೋಗಿದ್ದೇವೆ. ಸರಿ, ಆದರೆ ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬಾರ್ದು. ನಿಜ, ಮನಸ್ಸು ಅಂದರೆ ಮೇಕ್ಸ್ ಟು ಫರ್ಗೆಟ್, ಮರೆತು ಹೋಗುವಂತೆ ಮರೆಸುವವನು ಅಂತ ಹೇಳ್ಬಿಟ್ಟು. ಮತ್ತು ಯೋಸೇಫನ ಇನ್ನೊಬ್ಬ ಮಗ ಎಫ್ರಾಯಿಮ್ ಅಂತ ಹೇಳಿಬಿಟ್ಟು ನೋಡುವಾಗ ಅಭಿವೃದ್ಧಿ, ಪ್ರಾಸ್ಪರಿಟಿ ಅಂತ ಹೇಳ್ಬೋದು. ಎಫ್ರಾಯಿಮನು ಫಲದಾಯಕನು ಅಂತ ಹೇಳ್ಬಿಟ್ಟು. ಆನಂತರ 23-24ನೇ ವಚನದಲ್ಲಿ ಆದಿಕಾಂಡ 46 ಗೋತ್ರ ಪುರುಷರಲ್ಲಿ ಇನ್ನೊಬ್ಬನ ಹೆಸರು ದಾನನು ಅಂತ ಹೇಳಿದ್ರೆ ನ್ಯಾಯ ತೀರಿಸುವವನು, ಜಡ್ಜ್, ತೀರ್ಪು ಮಾಡುವವನು ಎಂಬುದಾಗಿ. ಅವನು ಆ ಕುಟುಂಬ ಕೂಡ ಈಗ ತೀರ್ಪು ಮಾಡುವಂಥ ಕುಟುಂಬ ಕೂಡ ಐಗುಪ್ತಕ್ಕೆ ಯಾಕೋಬನ ಜೊತೆಗೆ ಹೋಗ್ತಿದ್ದಾರೆ. ನಫ್ತಲಿ ನಾವು ಮರಿಬಾರ್ದು. ಅದೇ ಆದಿಕಾಂಡ 46 ಮತ್ತು 24ನೇ ವಚನದಲ್ಲಿ ನಫ್ತಾಲಿ ಅಂತ ಹೇಳ್ಬೋದು. ನಫ್ತಾಲಿ ಅಂತ ಹೇಳಿದರೆ ಹೋರಾಡುವವನು, ಹೋರಾಟ, ರೆಸ್ಲರ್, ಸ್ಟ್ರಗಲ್ ಎಂಬುದಾಗಿ. ಇವರೆಲ್ಲರೂ ಕೂಡ ಯೋಸೇಫನು ಕಳಿಸಿದಂಥ ರಥದಲ್ಲಿ ಈಗ ಐಗುಪ್ತ ದೇಶಕ್ಕೆ ಬರ್ತಾ ಇದ್ದಾರೆ. ದೊಡ್ಡ ಗುಂಪಾಗಿ ದನ, ಕುರಿ ಎಲ್ಲವನ್ನು, ಆಸ್ತಿ ಪಾಸ್ತಿಯನ್ನು ತಕ್ಕೊಂಡು, ಸಂಪಾದಿಸಿದ ಎಲ್ಲವನ್ನು ತಕ್ಕೊಂಡು ಒಂದು ಕುಟುಂಬ ಹೋದ್ರೇ ಒಂದು ವ್ಯಾನ್ ತುಂಬ ಇರ್ತದೆ. ಇದು ಹತ್ರ 12 ಕುಟುಂಬದವರು ಪ್ಲಸ್ ಕೆಲಸಗಾರರು, ದೊಡ್ಡ ಒಂದು ಜಾಯಿಂಟ್ ಫ್ಯಾಮಿಲಿ ಇದು, ಒಟ್ಟಾಗಿ ಇದ್ದಂಥ ಒಂದು ಕುಟುಂಬ. ಅವರೆಲ್ಲರೂ ಹೋಗ್ತಾ ಇದ್ದಾಗ ಕೊನೆಗೆ ಯೋಸೇಫನನ್ನು ಈಗ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ ಯೋಸೇಫನು, ಈ ಕಡೆ ಅವನ ತಂದೆ, ಭಾಳ ದಿನಗಳಾದ ನಂತರ ತಂದೆಯಾದ ಯಾಕೋಬನು
ಯಾಕೋಬನು ಅಂದ್ಕೊಂಡಿದ್ದ ತನ್ನ ಮಗನಾದಂಥ ಯೋಸೇಫನು ಸತ್ತೋದನು, ಒಂದು ಕ್ರೂರ ಪ್ರಾಣಿ ನನ್ನ ಮಗನನ್ನು ತಿಂದುಬಿಡ್ತು ಎಂಬುದಾಗಿ ಆ ದುಃಖದಲ್ಲಿರುವಾಗ, ಇಲ್ಲ ನಿನ್ನ ಮಗನು ಜೀವಂತವಾಗಿದ್ದಾನೆಂಬಂಥ ಸುದ್ದಿ ಅವನು ನೋಡಬೇಕಂತೇಳಿ ಬರ್ತಾ 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 ಇಬ್ಬರು ಕೂಡ, ಯೋಸೇಫನು ಮತ್ತು ಯಾಕೋಬನು ಇಬ್ಬರು ಸೂಪರ್ ಪವರ್. ಯಾಕಂದರೆ ಆತ್ಮಿಕವಾಗಿ ದೇವರೊಂದಿಗಿದ್ದಂಥವರು, ಭಕ್ತಿವಂತರು, ಭೂಮಿಯಲ್ಲಿ ಅತ್ಯಂತ ಭಕ್ತಿವಂತರಾದ ಇಬ್ಬರು ವ್ಯಕ್ತಿಗಳು ಅವತ್ತಿನ ದಿವಸ ಸಂಧಿಸಿದರು. ಅಲ್ಲಿ ನೋಡುವಾಗ ಇಸ್ರಾಯೇಲನು ಅಂದರೆ ಯಾಕೋಬನು ಯೋಸೇಫನಿಗೆ ಬಹಳ ಹೊತ್ತಿನವರೆಗೆ ಅಪ್ಪಿಕೊಂಡು ಬಿಡಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂಥ ಒಂದು ಸೀನ್, ದೃಶ್ಯವನ್ನು ಊಹಿಸ್ಕೊಳ್ರಿ. ಅನಂತರ ಈಗ ನಾನು ಸಂತೃಪ್ತಿಯಾಗಿ ನಾನು ಸಾಯ್ತೇನೆ, ನಿನ್ನ ನೋಡಿಬಿಟ್ಟೆ ಎಂಬುದಾಗಿ ಉದ್ವೇಗವಾಗಿ ಹೇಳ್ತಾನೆ. ಅದಾದ ನಂತರ ಯಾಕೋಬನು ಮಕ್ಕಳಿಗೆ ಯೋಸೇಫನ ಒಂದು ಮಾತು ಹೇಳ್ಕೊಡ್ತಾನೆ. ಅದೇನೆಂದರೆ, ಫರೋಹನ್ ಭೇಟಿ ಆಗ್ತಾನೆ. ಭೇಟಿ ಆದರೆ ನಾವು ಕುರಿ ಮೇಯಿಸುವವರು, ಪಶುಪಾಲರು ಅಂತ ಹೇಳ್ಬಿಟ್ಟು ಫರೋಹನಿಗೆ ಹೇಳ್ರಿ ಅಂತ ಹೇಳ್ಕೊಡ್ತಾನೆ. ಇದರೊಂದಿಗೆ ಆದಿಕಾಂಡ 46ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಮತ್ತು 47ನೇ ಅಧ್ಯಾಯದಲ್ಲಿ ಇನ್ನಷ್ಟು ಕುತೂಹಲಕಾರಿಯಾದ ಸಂಗತಿ, ಯಾವ ರೀತಿಯಾಗಿ ಯಾಕೋಬನು ಅತ್ಯಂತ ಸೂಪರ್ ಪವರ್ ಆಗಿರುವಂಥ ಫರೋಹನನ್ನು ಸಂಧಿಸಿದ್ದು ಏನಾಯಿತು ಅದನ್ನು ನಾವು ನೋಡಿಕೊಳ್ಳಿಕ್ಕಿದ್ದೇವೆ. ಇದುವರೆಗೆ 46ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ಆಮೇನ್. Chapter 46. And Israel took his journey with all that he had, and came to Beersheba, and offered sacrifices unto the God of his father Isaac. And God spake unto Israel in the visions of the night, and said, Jacob, Jacob. And he said, Here am I. And he said, I am God, the God of thy father. Fear not to go down into Egypt, for I will there make of thee a great nation. I will go down with thee into Egypt, and I will also surely bring thee up again. And Joseph shall put his hand upon thine eyes. And Jacob rose up from Beersheba, and the sons of Israel carried Jacob their father, and their little ones, and their wives, in the wagons which Pharaoh had sent to carry him. And they took their cattle and their goods, which they had gotten in the land of Canaan, and came into Egypt, Jacob and all his seed with him. His sons and his sons' sons with him, his daughters and his sons' daughters, and all his seed brought he with him into Egypt. And these are the names of the children of Israel, which came into Egypt, Jacob and his sons, Reuben, Jacob's firstborn, and the sons of Reuben, Henoch, and Phalu, and Hezron, and Carmi, and the sons of Simeon, Jemuel, and Jamin, and Ohad, and Jachin, and Zohar, and Sheuel, the son of a Canaanitish woman, and the sons of Levi, Gershon, Kohath, and Merari, and the sons of Judah, and Onan, and Shelah, and Pharez, and Zerah. But and Onan died in the land of Canaan. And the sons of Pharez were Hezron and Hamul. And the sons of Issachar, Tola, and Phuvah, and Job, and Shimron. And the sons of Zebulun, Sered, and Elon, and Jarleel. These be the sons of Leah, which he bare unto Jacob in Padan Aram, with his daughter Dinah. All the sons of his sons and his daughters were 33. And the sons of Gad, Ziphion, and Haggai, Shuni, and Esbon, Eri, and Arodi, and Arilai. And the sons of Asher, Jimnah, and Ishua, and Isui, and Beriah, and Sarah their sister, and the sons of Beriah, Heber, and Malkiel. These are the sons of Zilpah, whom Laban gave to Leah his daughter, and these she bare unto Jacob, even 16 souls. The sons of Rachel, Jacob's wife, Joseph and Benjamin. And unto Joseph in the land of Egypt were born Manasseh and Ephraim, which Asenath, the daughter of Potipherah, priest of On, bare unto him. And the sons of Benjamin were Bela, and Becher, and Ashbel, Gera, and Naaman, Ehai, and Rosh, Mupim, and Hupim, and Ard. These are the sons of Rachel, which were born to Jacob. All the souls were 14.
And the sons of Dan, Hushim. And the sons of Naphtali, Jazeel, and Guni, and Jazer, and Shillem. These are the sons of Bilhah, which Laban gave unto Rachel his daughter, and she bare these unto Jacob. All the souls were 7. All the souls that came with Jacob into Egypt, which came out of his loins, besides Jacob's sons' wives, all the souls were 66. And the sons of Joseph, which were born him in Egypt, were 2 souls. All the souls of the house of Jacob, which came into Egypt, were 70. And he sent Judah before him unto Joseph, to direct his face unto Goshen. And they came into the land of Goshen. And Joseph made ready his chariot, and went up to meet Israel his father, to Goshen, and presented himself unto him. And he fell on his neck, and wept on his neck a good while. And Israel said unto Joseph, Now let me die, since I have seen thy face, because thou art yet alive. And Joseph said unto his brethren, and unto his father's house, I will go up, and shew Pharaoh, and say unto him, My brethren and my father's house, which were in the land of Canaan, are come unto me. And the men are shepherds, for their trade hath been to feed cattle, and they have brought their flocks, and their herds, and all that they have. And it shall come to pass, when Pharaoh shall call you, and shall say, What is your occupation? That ye shall say, Thy servant's trade hath been about cattle from our youth even until now, both we, and also our fathers, that ye may dwell in the land of Goshen. For every shepherd is an abomination unto the Egyptians. ಈ ದಿನ ನಮ್ಮ ಮಧ್ಯದಲ್ಲಿ ವಾಕ್ಯವನ್ನು ಹಂಚಿಕೊಂಡ ಸಹೋದರ ಇಡಿ ಚೆಲ್ಲಾದುರೈ ಇವರಿಗೆ ಭಿಕ್ಷೆ ಮೀಡಿಯಾ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮಲ್ಲಿ ಏನಾದರೂ ಅಭಿಪ್ರಾಯ, ಸಲಹೆಗಳಿದ್ದರೆ ನಮ್ಮೊಡನೆ ಹಂಚಿಕೊಳ್ಳಿ. ನಾಳೆ ಇದೇ ಸಮಯದಲ್ಲಿ ಇನ್ನೊಂದು ಅಧ್ಯಾಯವನ್ನು ಓದುವ, ನೋಡುವ ಹಾಗೂ ತಿಳಿದುಕೊಳ್ಳುವ.